ಮನೆ ಬಾಗಿಲು ಮುರಿದು ಚಿನ್ನಾಭರಣ ದೋಚಿದ ಕಳ್ಳರು. ಹಿರೇಮಲ್ಲನಹೊಳೆ ಗ್ರಾಮದಲ್ಲಿ ಘಟನೆ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹಿರೇಮಲ್ಲನಹೊಳೆ ಗ್ರಾಮದ ಶಿವಮ್ಮ ಮಡಿವಾಳ ಬಸವರಾಜ್ ಎಂಬುವವರ ಮನೆಯಲ್ಲಿ ಕಳ್ಳತನ. ಮನೆ ಬಾಗಿಲು ಒಡೆದು 15 ತೊಲೆ ಬಂಗಾರ, ಬೆಳ್ಳಿಯ ಆಭರಣ, 1 ಲಕ್ಷ ನಗದು ದೋಚಿದ ಕಳ್ಳರು. ಹಿರೇಮಲ್ಲನಹೊಳೆ ಗ್ರಾಮದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಕಳ್ಳತನ. ಕಳ್ಳರ ಹಾವಳಿಯಿಂದ ಬೆಚ್ಚಿ ಬಿದ್ದ ಗ್ರಾಮಸ್ಥರು. ನಿನ್ನೆ ಸಜ್ಜನಕೆರೆಗಿದ್ವಿ ರಾತ್ರಿ. ನಿನ್ನೆ 9:30 ಬಿಸ್ಕೋದೆ ನಾನು. ಸಜ್ಜನಕೆರೆಗೆ ಇದ್ವಿ. ಸಜ್ಜನಕೆರೆಗೆ ವಿಷಯ ಗೊತ್ತಾಯ್ತು. ನಮ್ಮನೆಯವರು ನಾವು ಇಬ್ಬರು ಅಲ್ಲೇ ಇದ್ವಿ. ಮನೆ ಬೀಗ ಹಾಕೊಂಡು ಹೋಗಿದ್ರು. ಬೀಗ ಹಾಕಿದ್ವಿ, ಲಾಕ್ ಮಾಡಿದ್ವಿ. ಬೀಗದ ಅದೇನು ತೊಂದರೆ ಇಲ್ಲ, ಎಲ್ಲ ಲಾಕ್ ಮಾಡಿ ಹೋಗಿದ್ದೆ ನಾನು. ಟೋಟಲ್ ಎಷ್ಟು ತೊಲೆ ಇಟ್ಟಿದ್ವಿ? ಒಂದು 15 ಮೇಲೆ ಇತ್ತು, 15-20. ಬೆಳ್ಳಿ ಭಾಳ ಇತ್ತು. ಇವಾಗ ನೆನಪಾತು ನನಗೆ ಬೆಳ್ಳಿ ಇತ್ತು. ಬೆಳ್ಳಿ ಎಷ್ಟಿದೆ? ಬೆಳ್ಳಿ ಅಂದರೆ ಗಿಫ್ಟ್ ಬಂದವು, ಮತ್ತು ಅರ್ಶಿನ ಕುಂಕುಮದವು, ದೀಪ, ಕಾಲು ದೀಪ, ಆಮೇಲೆ ಹುಡುಗರ ಲಿಂಗದ ಕಾಯಿ, ಬೆಳ್ಳಿ ಅದೆಲ್ಲ ಇತ್ತು. ಈಗ ನನ್ನ ಮಗ ಫೋನ್ ಮಾಡಿ ಹೇಳ್ದಾಗ ನನಗೆ ನೆನಪಾಯ್ತು. ಡಾಕ್ಯುಮೆಂಟ್ಸ್ ಎಲ್ಲ ಇದ್ದಾವೆ, ಅವು ನಾವು ಓಪನ್ ಮಾಡಿಲ್ಲ. ಕವರ್ ಹಂಗೆ ಇದ್ದಾವೆ. ಬಂಗಾರ ಮಾತ್ರ ನನ್ನ ಸೊಸೆದು ಎಲ್ಲ ಹೋಯ್ತು. ನಂದೇನು ಇರಲಿಲ್ಲ, ಎಲ್ಲ ನನ್ನ ಸೊಸೆದಿತ್ತು. ಅದೆಲ್ಲ ಹೋಗಿತ್ತು. ನನ್ನ ಮಗ ಮಾಡಿಸಿದ್ದು. ಅಮೌಂಟ್ ಏನಿತ್ತು? ಅಮೌಂಟ್ ಮಾತ್ರ 1 ಲಕ್ಷ ರೂಪಾಯಿ ಇತ್ತು ಅಷ್ಟೇ. ನಿಮಗೆ ಯಾರ ಮೇಲೆ ಅನುಮಾನ ಇದೆ? ಹೆಂಗೆ ಹೇಳನಪ್ಪ, ಎಲ್ಲರೂ ನನ್ನರೇ, ನೀನು ನನ್ನನ್ನೇ, ಹೌದಾ? ಹೆಂಗೆ ಹೇಳಣ್ಣ? ಎಷ್ಟು ದಿನ ಆಯ್ತು ನೀವು ಮನೆ ಬಿಟ್ಟು? ನಿನ್ನೆ ಒಂದೇ ದಿನ ರಾತ್ರಿ 1 ತಿಂಗಳಗಟ್ಟಲೆ ಹೋಗ್ತಾ ಇದ್ದೀವಿ ನಾವು ನಮ್ಮ ಮಕ್ಕಳಿಗೆ. ಇನ್ನೊಂದಿನ ಇಲ್ಲ, ನಾನು ನನ್ನ ಗಂಡ ಇಬ್ಬರು ಇಲ್ಲ ರಾತ್ರಿ. ಮೊನ್ನೆ ಹೋಗಿತ್ತು, ನಿನ್ನೆ ಹೋಗಿತ್ತು. ನಾವು ಸುಳ್ಳು ಹೇಳೋಕ್ಕೆ ಏನು ನಮಗೇನಿದಿಲ್ಲಪ್ಪ. ನಮ್ಮದು ನಮಗೆ ಬಂದರೆ ಸಾಕು. ನಮಗೆ ಅನ್ಯಾಯದ್ದು ಯಾವುದು 1 ರೂಪಾಯಿನೂ ಬೇಡ ನಮಗೆ. ನನ್ನ ಮಕ್ಳು ಕಷ್ಟಪಟ್ಟು ಮಾಡಿಸಿರೋದು ಅದು. ಈಗಿನ ಲೆಕ್ಕಾಚಾರಕ್ಕೆ 30-35 ಲಕ್ಷ ರೂಪಾಯಿ ಲೆಕ್ಕಾಚಾರ. ಏನು ಅದೇನು ಗ್ಯಾಸ್ ನೀವೇ ಮಾಡಿದ್ರೆ ಗೊತ್ತಾಗ್ತದೆ, ಹೌದಾ? ಗ್ರಾಮದಾಗ ನಾವು ಪಂಚಾಯತಿ ಸದಸ್ಯರು. ಆದರೆ ಪಿ ಡಿ ಒಗೆ ಮೊನ್ನೆ ಹೇಳಿದ್ವಿ CC ಕ್ಯಾಮ್ರಾ ಹಾಕ್ರಿ ಅಂತ. ಅವ್ರು ಹಾಕ್ತೀವಿ ಅಂತೇಳಿ ಹೇಳ್ತಿದ್ದಾರೆ. ಅಲ್ಲಿ ಇವಾಗ 4-5 ತಿಂಗಳಿಂದ ಆಗ್ತಾಯಿಲ್ಲ. ಅದು ಮೇಲಾಧಿಕಾರಿಗೆ ನನ್ನ ತಿಳಿಸ್ಬೇಕಂದ್ರೆ ನಮಗೆ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಬಂಗಾರ ರಾತ್ರಿ ಕಳ್ತನ ಆಗಿರ್ತೈತೆ ಮಡಿವಾಳರ ಮನೆಯಲ್ಲಿ. ನಾವು ಹೊರಗಡೆ ಮಲಗಿದ್ವಿ, ನಾಯಿ ಬಗಳಿದ್ವಿ, ನಮಗೆ ಗೊತ್ತಿಲ್ಲ. ಆದರೆ ಅದು 2-3 ಟೈಮ್ ನೋಡಿದ್ವಿ. ಅದೇನು ಮುಂದೆ ಕಾರ್ಯಕ್ರಮ ಸ್ವಲ್ಪ ಮೇಲಾಧಿಕಾರಿಗೆ ತನಿಖೆ ಮಾಡ್ಸಕ್ಕೆ ಹೇಳಿ. ಅದೇ ಅವ್ರು ಇದ್ದಿಲ್ಲ, ಇಲ್ಲೇ ಗಜ್ಜಿಗನಹಳ್ಳಿಗೆ ಹೋಗಿದ್ರು ಅವರು. ನಿನ್ನೆ ದುರ್ಗಕ್ಕೆ ಬಂದಿದ್ದಿಲ್ಲ, ಮನೆಗೆ ಬಂದುಬಿಟ್ಟು ಅಲ್ಲಿಂದ ಗಜ್ಜಿಗನಹಳ್ಳಿಗೆ ಹೋದ್ರು ಅವರು. ಪಟ್ಲಿ ಮರಿ ಅಲ್ಲಿ ನಾವೇ ನೋಡ್ಕೊಂಡು ಬರ್ತೀವಿ ಅಂತೇಳಿ. ಅವ್ರು ಇಲ್ಲಿ ಟೈಮಿಗೆ ಹಿಂಗಾಗಿದೆ. ಬೇಗ ಅವರು ಇದು ಮಾಡಿದ್ದಾರೆ. ಅದನ್ನು ನಾವು ಸ್ವಲ್ಪ ಪೊಲೀಸ್ನವರು ನೀಟಾಗಿ ಕ್ರಮ ಕೈಗೊಂಡು ಕಳೆದೋಗಿರ್ತಕ್ಕಂಥದ್ದನ್ನು ರಿಕವರಿ ಮಾಡ್ಕೊಳ್ಬೇಕಂತ ನಾವು ಕೇಳ್ಕೊಳ್ತೀವಿ. ಇದೇ ಮೊದಲು ಬರೀ ಮೊದಲು ಏನಾರು ಆಗಿತ್ತು? ಇಲ್ಲ, ಇದೇ ಮೊದಲು ಬಾರಿ. ಅವರು ತಿಂಗಳಗಟ್ಟಲೆ ಬಿಟ್ಟು ಹೋಗೋರೆಲ್ಲ ಮಕ್ಕಳು ಮನೆಗಳಿಗೆ. ಒಬ್ಬರು ಮಗ ಪುತ್ತೂರಲ್ಲಿದ್ದಾನೆ, ಒಬ್ಬ ಮಗ ಬೆಂಗಳೂರಾಗಿದ್ದಾನೆ. ಯಾವಾಗೋ ಹಿಂಗಾಗಿದ್ದಿಲ್ಲ, ಇದೇ ಮೊದಲು ಬಾರಿಗೆ ಹಿಂಗಾಗಿರೋದು. ಇಂದು ಹಿರೇಮಲ್ಲನಹೊಳೆ ವ್ಯಾಪ್ತಿಯಲ್ಲಿ ಇವತ್ತು ಒಂದು ಮನೆಯಲ್ಲಿ ಮಧ್ಯರಾತ್ರಿ ಕಳ್ಳರು ನುಗ್ಗಿಬಿಟ್ಟು ಮನೆಯಲ್ಲಿರ್ತಕ್ಕಂಥ ಆಭರಣಗಳನ್ನು ಮತ್ತು ಹಣವನ್ನು ದೋಚಿರ್ತಕ್ಕಂಥದ್ದು. ನಾವು ಈ ಮುಖಾಂತರವಾಗಿ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ತಕ್ಕಂಥದ್ದು. ನಮ್ಮ ಹಿರೇಮಲ್ಲನಹೊಳೆ ವ್ಯಾಪ್ತಿಯಲ್ಲೇ ಹಿಂದೆ ಸರ್ಕಾರಿ ಪ್ರೌಢಶಾಲೆಯನ್ನು ಬೀಗ ಹೊಡೆದಿರ್ತಕ್ಕಂಥದ್ದು, ಏನು ದಾಳಿಂಬೆ ಹೊಲದಲ್ಲಿ ಕಳ್ತನ ಮಾಡಿರ್ತಕ್ಕಂಥದ್ದು, ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಬೀಗವನ್ನು ಹೊಡೆದು ಅಲ್ಲಿರ್ತಕ್ಕಂಥ ಎಲ್ಲ ಬಂಗಾರವನ್ನು ಕೂಡ ದೋಚಿದ್ರು. ಆದರೂ ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಏನು ಪತ್ತೆ ಹಚ್ಚಿದೆ, ಕಳ್ಳರನ್ನ ಪತ್ತೆ ಹಚ್ಚದೆ ಇರ್ತಕ್ಕಂಥದ್ದು. ಪತ್ತೆ ಹಚ್ಚಿದ್ರು ಕೂಡ ಅವ್ರನ್ನ ರಿಕವರ್ ಮಾಡದೇ ಇರ್ತಕ್ಕಂಥದ್ದು. ಕಳ್ಳರಿಗೆ ಯಾವುದೇ ರೀತಿಯಾದಂಥ ಭಯ ಇಲ್ಲದೆ ಇರ್ತಕ್ಕಂಥ ವಾತಾವರಣ ಆಗಿದೆ.
ಈ ನಮ್ಮ ಭಾಗದಲ್ಲಿ ಪದೇ ಪದೇ ಈ ರೀತಿಯಾದಂಥ ಘಟನೆಗಳಾಗಿರೋದ್ರಿಂದ ಜನಗಳೆಲ್ಲ ಭಯಭೀತರಾಗಿದ್ದಾರೆ. ಆದಷ್ಟು ನಾವು ಪೊಲೀಸ್ ಇಲಾಖೆಗೆ ಹೇಳ್ತಕ್ಕಂಥದ್ದು ಏನಂದರೆ, ನಮ್ಮ ಚಿಕ್ಕಮಗಳೂರು ಮತ್ತು ಹಿರೇಮಗಳೂರು ಭಾಗದಲ್ಲಿ ಒಂದು ಯಾವಾಗಲೂ ಕೂಡ ಒಂದು ಗಸ್ತು ವಾಹನವನ್ನು ಇದು ಮಾಡಬೇಕು. ಮತ್ತು ಸಂಬಂಧಪಟ್ಟಂಥ ಸೂಕ್ತವಾಗಿರ್ತಕ್ಕಂಥ ಆರೋಪಿಗಳನ್ನು, ಕಳ್ಳರು ಯಾರಿದ್ದಾರೆ ಅವರನ್ನು ತನಿಖೆ ಮಾಡಿ ಅವರನ್ನು ಅರೆಸ್ಟನ್ನು ಮಾಡಿ ಸೂಕ್ತವಾಗಿರ್ತಕ್ಕಂಥ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಯಾಕಂದರೆ ಇದು ಪುನರಾವರ್ತನೆ ಆಗ್ತಾ ಇದೆ. ಒಂದಲ್ಲ ಎರಡು ಬಾರಿ ನಾವು ಅನೇಕ ಬಾರಿ ಪೊಲೀಸ್ ಇಲಾಖೆಗೆ ಮನವಿ ಮಾಡಿದ್ದೀವಿ. ನಮಗೆ ಈಗ ಅದೇ ರೀತಿ ಈಗ ಒಂದು ಇದ್ರ ಮುಖಾಂತರವಾಗಿ ಮನವಿ ಮಾಡ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಮತ್ತು ನಮ್ಮೂರಲ್ಲಿರ್ತಕ್ಕಂಥ ಕ್ಲೀನ್ ಮ್ಯಾಕ್ಸ್ ಆಗಿರ್ಬೋದು, ಜಿಂದಾಲ್ ಆಗಿರ್ಬೋದು, KPTCL ಆಗಿರ್ಬೋದು, CC ಕ್ಯಾಮ್ರಾಗಳನ್ನು ಹಾಕಿ ಇನ್ನು ತನಿಖೆಗೆ ಸೂಕ್ತ ಆಗುತ್ತೆ ಅಂತ ಇದುವರೆಗೂ ಕೂಡ ಯಾವುದೇ ರೀತಿ ಆ್ಯಕ್ಷನ್ ತೊಗೊಂಡಿಲ್ಲ. ಪೊಲೀಸ್ ಇಲಾಖೆ ಇದನ್ನು ಸೂಕ್ಷ್ಮವಾಗಿ ಪರಿಗಣನೆ ಮಾಡಿ ಕಳ್ಳರನ್ನ ಪತ್ತೆ ಮಾಡಿ ನಮಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡಬೇಕು. ಈ ರೀತಿಯಾದಂಥ ಘಟನೆಗಳು ಪುನರಾವರ್ತನೆ ಆಗದೇ ರೀತಿಯಾದಂಥ ಒಂದು ನ್ಯಾಯಬದ್ಧವಾಗಿರ್ತಕ್ಕಂಥ ಒಂದು ತನಿಖೆ ಆಗಬೇಕಂತ ಹೇಳ್ಬಿಟ್ಟು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ.